ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಗೆ ಇವತ್ತು ಮತ್ತಷ್ಟು ಜಾಗವನ್ನ ದೂರುದಾರ ತೋರಿಸ್ತಾನ ಅನ್ನೋದೊಂದು ಪ್ರಶ್ನೆ ಇದೆ. ನಿನ್ನೆ 13 ಜಾಗವನ್ನ ಗುರುತಿಸಿದ್ದ, ಒಟ್ಟು 30 ಸ್ಥಳಗಳನ್ನ ದೂರುದಾರ ಗುರುತಿಸುವಂತ ಸಾಧ್ಯತೆ ಇದೆ. ಆತ ಹೇಳಿರೋದು 100 ಶವಗಳು ಅಂತ. ಹಾಗಾಗಿ 30 ಗುರುತಿಸಬೇಕಾಗತ್ತೆ. ಹೀಗಿರ್ಬೇಕಾದ್ರೆ ನಿನ್ನೆ 13 ಆಗಿದೆ ಅಲ್ಲ, ಇನ್ನುಳಿದ ಜಾಗವನ್ನ ಇವತ್ತು ಗುರುತಿಸ್ತಾನ ಅನ್ನೋದೊಂದು ಪ್ರಶ್ನೆ ಇದೆ. ಎಲ್ಲ ಜಾಗಗಳನ್ನ ಗುರುತಿಸಿದ ನಂತರವೇ ಅಗಿಯೋ ಕೆಲಸ ಮಾಡ್ತಾರಾ, ಅಥವಾ ಈಗ ಆಲ್ರೆಡಿ ಗುರುತಿಸಿದಾರಲ್ಲ ಅದನ್ನ ಇವತ್ತು ಅಗಿತಾರ ಅನ್ನೋದೊಂದು ಪ್ರಶ್ನೆ ಇರೋದು. 3 ತಂಡದಿಂದ ಶವ ಹೂತಿಟ್ಟ ಸ್ಥಳದಲ್ಲಿ ಉತ್ಖನನ ಮಾಡೋ ಸಾಧ್ಯತೆ ಇದೆ. ಉತ್ಖನನ ಮಾಡುವಾಗ ದೂರುದಾರ ಅಲ್ಲಿ ಉಪಸ್ಥಿತಿ ಬೇಕು ಅಂತ ಏನಿಲ್ಲ. ಒಂದು ತಂಡದಿಂದ ಉತ್ಖನನ, ಮತ್ತೊಂದು ತಂಡದಿಂದ ಮಹಜರು ಮಾಡಬಹುದು. ಈಗ ಆಲ್ರೆಡಿ ಆತ ಅಂದ್ರೆ ಆ ಸಾಕ್ಷಿದಾರ ಅಂತ ಏನಿದ್ದಾನೆ ಆತನ ಕೆಲಸ ಮುಗಿಸಿದ್ದಾನೆ. ಇಲ್ಲಿ ಅಂತ ಹೇಳ್ಬಿಟ್ಟಿದ್ದಾನೆ. ಹಾಗಾಗಿ ಅವನು ಕೂಡ ಅಲ್ಲಿ ಉತ್ಖನನ ಮಾಡುವಾಗ ಅಂದ್ರೆ ಅಗಿಯುವಾಗ ಅಲ್ಲಿ ಇರಬೇಕು ಅಂತ ಏನಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಲ್ಲ, ಟೈಮ್ ಕಿಲ್ ಆಗುತ್ತೆ ಅಲ್ಲ. ಯಾಕಂದರೆ ಇನ್ನಷ್ಟು ಜಾಗವನ್ನು ಆತ ಗುರುತಿಸ್ಬೇಕಾಗಿದೆ. ಹಾಗಾಗಿ ಅವನು ಇನ್ನೊಂದು ತಂಡದ ಜೊತೆಗೆ ಬೇರೆ ಜಾಗಗಳನ್ನು ಗುರುತು ಮಾಡೋದಕ್ಕೆ, ಮಹಜರು ಮಾಡೋದಕ್ಕೆ ತೆರಳಬಹುದು. ನಿನ್ನೆ ಏನು 13 ಜಾಗಗಳನ್ನು ಗುರುತು ಮಾಡಲಾಗಿದೆಯೋ ಆ 13 ಜಾಗವನ್ನು ಇವತ್ತು ಉತ್ಖನನ ಮಾಡಬಹುದಾದ ಸಾಧ್ಯತೆ ಇದೆ. ಅಲ್ಲಿ ದೂರುದಾರ ಇರಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಹಾಗಾಗಿ 3 ತಂಡವನ್ನು ಇವರು ರಚನೆ ಮಾಡ್ಕೊಂಡಿದ್ದಾರೆ. ಈ 3 ತಂಡ ಈ ಒಂದು ಕಡೆಯಲ್ಲಿ ಅಗಿಯುವಂಥ ಕೆಲಸವನ್ನು ಮಾಡಿದ್ರೆ, ಇನ್ನೊಂದು ಕಡೆಯಲ್ಲಿ ಜಾಗವನ್ನ ಮಹಜರು ಮಾಡುವಂಥ ಕಾರ್ಯವನ್ನು ಮಾಡಲಾಗತ್ತೆ. ಹಾಗಾಗಿ ಇವತ್ತು ಕೂಡ ಸಾಕಷ್ಟು ರೀತಿಯಾದಂಥ ಡೆವಲಪ್ಮೆಂಟ್ ಈ ಒಂದು ಪ್ರಕರಣದಲ್ಲಿ ಇದೆ. ಇದು ಈ ಇಡೀ ಪ್ರಕರಣದ ಮಹತ್ವದ ಘಟ್ಟ ಅಂತ ನಾವು ಕರಿತಾ ಇದ್ದೀವಿ. ಮೇನ್ ಪಾಯಿಂಟ್ ಇರೋದೇ ಇಲ್ಲಿ. ಯಾಕಂದರೆ ಅವನ ಆರೋಪ ಮಾಡ್ದ, ಎಲ್ಲಿಂದನೋ ಬಂದ, ಇದೆಲ್ಲ ಒಂದು ಕಡೆ ಆದರೆ, ಈಗ ಆತ ಹೇಳಿದ ಜಾಗದಲ್ಲಿ ಅಸ್ಥಿಪಂಜರಗಳು ಸಿಗಬೇಕು, ಬುರುಡೆಗಳು ಸಿಗಬೇಕು. ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪ್ರಕರಣದ ದಿಕ್ಕು ಬದಲಾಗತ್ತೆ, ಪ್ರಕರಣದ ಹಾದಿ ಬದಲಾಗತ್ತೆ. ಆತನ ಮೇಲೆ ಅನುಮಾನ ಬರುತ್ತೆ. ಸುಮ್ಮನೆ ಹೇಳದ್ನಾ, ಇದು ಜಸ್ಟ್ ಆರೋಪ ಅಷ್ಟೇನಾ, ಇಡೀ ಪ್ರಕರಣದಲ್ಲಿ ದಿಕ್ಕನ್ನು ಬದಲಿಸುವಂಥ ಕೆಲಸ ಏನಾದರೂ ಆಗತ್ತಾ, ಇದು ಪ್ರಶ್ನೆ ಇದೆ. ಒಂದು ವೇಳೆ ಇವತ್ತೇನಾದರೂ ಉತ್ಖನನ ಮಾಡಿ ಅಲ್ಲಿ ಅಸ್ಥಿಪಂಜರ ಸಿಕ್ತು ಅಂತಂದರೆ ಅದು ಕೂಡ ಈ ಪ್ರಕರಣದ ಮೇಜರ್ ಡೆವಲಪ್ಮೆಂಟ್ ಆಗತ್ತೆ. ಆ ಅಸ್ಥಿಪಂಜರಗಳನ್ನು FSL ಕಳಿಸ್ತಾರೆ. FSL ಅಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅಂತಂದರೆ, ಆ ಬುರುಡೆಗಳನ್ನು ಇಟ್ಕೊಂಡು ಅದರ ಏಜನ್ನು ನಿರ್ಧರಿಸಲಾಗತ್ತೆ. ಯಾವ ಸಂದರ್ಭದಲ್ಲಿ ಅಂದರೆ ಯಾವ ವಯಸ್ಸಿನಲ್ಲಿ, 30ರಲ್ಲೋ 31ರಲ್ಲೋ 20ರಲ್ಲೋ 25ರಲ್ಲೋ ಆ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅನ್ನೋದು ಗೊತ್ತಾಗುತ್ತೆ FSLನ ವರದಿಯಲ್ಲಿ. ಜೊತೆಗೆ ಹೇಗೆ ಸಾವನ್ನಪ್ಪಿದ್ದಾನೆ ಅನ್ನೋದು ಕೂಡ ಅದೇ ಒಂದು ಅಸ್ಥಿಪಂಜರದ FSL ವರದಿಯನ್ನು ನೋಡಿದಾಗ ಗೊತ್ತಾಗತ್ತೆ. ಅಂದರೆ ಬಲವಾದ ಪೆಟ್ಟೇನಾದ್ರು ಬಿದ್ದು ಸತ್ತೋಗಿರೋದಾ, ಅಥವಾ ರೇಪ್ ಆಗಿ ಸತ್ತೋಗಿರೋದಾ, ಅಥವಾ ಅದೊಂದು ಸಹಜವಾಗಿ ಸಾವನ್ನಪ್ಪಿರೋದಾ, ಅಥವಾ ಸೂಸೈಡಾ, ಉಸಿರುಗಟ್ಟೋ, ನೀರಿಗೆ ಹಾರೋ, ಏನು ಎತ್ತ, ಆಕ್ಸಿಡೆಂಟೋ, ಪ್ರತಿಯೊಂದು ಕೂಡ ಗೊತ್ತಾಗತ್ತೆ. ಸೊ ನಮ್ಮ ಸೈನ್ಸಲ್ಲಿ ನಾವು ಏನೇನು ತಿಳ್ಕೊಳ್ಬಹುದು ಅನ್ನೋದು ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿರತ್ತೆ. ನಮ್ಮ ತಲೆಬುರುಡೆ ಒಂದು ಸಿಕ್ಕಿದ್ರೆ ಸಾಕು, ಅದಾದಮೇಲೆ ಅಸ್ಥಿಪಂಜರಗಳು ಕಂಪ್ಲೀಟಾಗಿ ಸಿಕ್ತು ಅಂತಂದರೆ ಈಗ ವಯಸ್ಸೆಷ್ಟು, ಸಾಯುವಾಗ ವಯಸ್ಸೆಷ್ಟು, ಅದು ಗಂಡ ಹೆಣ್ಣ, ಏನಾಗಿ ಸತ್ತೋಗಿದ್ದು, ಪ್ರತಿ ಒಂದೂ ಕೂಡ ಗೊತ್ತಾಗತ್ತೆ. ಸೊ ಒಂದು ವೇಳೆ ಆ ಥರ ಏನಾದರೂ ಇದು ಮರ್ಡರ್, ಇದು ರೇಪ್, ಇದು ಆಕ್ಸಿಡೆಂಟ್, ಇದು ಸೂಸೈಡ್ ಅಂತ ಗೊತ್ತಾಯಿತು ಅಂತಂದರೆ, ಅಥವಾ ಇದು ಮಹಿಳೆ, ಈ ಏಜು ಅಂತ ಗೊತ್ತಾಯಿತು ಅಂತಂದರೆ, ಆಲ್ರೆಡಿ ನೆನ್ನೆನೇ ಡಾಕ್ಯುಮೆಂಟ್ಸ್ ತಂದಿದ್ರು. ಈ ಹಾಸ್ಪಿಟಲ್ ಅವರು, ಗ್ರಾಮ ಪಂಚಾಯತಿಯವರೆಲ್ಲ ಬಂದಿದ್ರು. ಸೊ ಅವರೆಲ್ಲ ಡಾಕ್ಯುಮೆಂಟ್ಸ್ ಜೊತೆಲೇ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಮಿಸ್ಸಿಂಗ್ ಕೇಸಸ್ಗಳು ಯಾವ್ಯಾವ ದಾಖಲಾಗಿತ್ತು ಅದನ್ನು ನೋಡ್ತಾರೆ. ಅದ್ರ ಜೊತೆಗೆ ಇದನ್ನು ತಾಳೆ ಮಾಡ್ತಾರೆ. 30 ವರ್ಷದ ಯಾವುದೋ ಒಬ್ಬ ಹುಡುಗಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಈ ಹಿಂದೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ರೆ ಅದಕ್ಕೆ ತಾಳೆ ಆಗ್ತಿದ್ಯಾ, DNA ಚೆಕ್ ಮಾಡಬೇಕಾಗತ್ತೆ. DNA ಹೆಂಗೆ ಚೆಕ್ ಮಾಡ್ತಾರೆ ಅನ್ನೋದು ಆಲ್ರೆಡಿ ಗೊತ್ತಿದೆ. ಆ ಸಂಬಂಧಿಕರನ್ನು ಕರೆಸ್ತಾರೆ. ನೀವು ಹಿಂಗೆ ದೂರು ಕೊಟ್ಟಿದ್ರಲ್ಲ, ಅದ್ರದ್ದು ಮೃತದೇಹ ಏನಾದರೂ ಸಿಕ್ಕಿದೆಯಾ, ನಿಮಗೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ, ಇಲ್ಲ ನಮ್ಗೆ ಇಲ್ಲಿವರೆಗೂ ಆ ಥರದ್ದೇನು ಡೀಟೇಲ್ಸ್ ಸಿಕ್ಕಿಲ್ಲ ಅಂತಂದರೆ DNA ಕಲೆಕ್ಟ್ ಮಾಡ್ಕೊಳ್ತಾರೆ, ಚೆಕ್ ಮಾಡ್ತಾರೆ. ಅದು ಅವರದ್ದೇ ಅಂತ ಕನ್ಫರ್ಮ್ ಆಯಿತು ಅಂತಂದರೆ ಇದು ಆ ಹೆಣನೇ ಅಂತ ಹೇಳಿ ಅಲ್ಲಿಗೆ ಒಂದು ಕೇಸ್ ಗೊತ್ತಾಗತ್ತೆ. ಈ ರೀತಿಯಾಗಿ ಇದರ ಪ್ರಕ್ರಿಯೆ ನಡೆಯೋದು. ಹಾಗಾಗಿಯೇ ಇಲ್ಲಿ ಬುರುಡೆ ಸಿಗಬೇಕು, ಇಲ್ಲ ಅಗಿಬೇಕು. ಅಸ್ಥಿಪಂಜರ ಇತ್ತು ಅಂತಂದರೆ ಒಂದು ಡೆವಲಪ್ಮೆಂಟು, ಇಲ್ಲ ಅಂತ ಹೇಳಿದರೆ ಇನ್ನೊಂದು ಡೆವಲಪ್ಮೆಂಟು. ಈತ ಹೇಳಿದಲ್ಲಿ, ಈತ ಗುರುತಿಸಿದ್ದಲ್ಲಿ ಯಾವುದೇ ರೀತಿಯಾದಂಥ ಅಸ್ಥಿಪಂಜರಗಳು ಸಿಕ್ಕಿಲ್ಲ ಅಂತ ಅಂದ್ರೂ ಕೂಡ ಈ ಪ್ರಕರಣ ಟುಸ್ ಪಟಾಕಿ ಆಗತ್ತೆ. ಏನು ಇಷ್ಟು
ಅಷ್ಟು ಹೈಪ್ ಕ್ರಿಯೇಟ್ ಆಗಿದೆಯಲ್ಲ. ಸೊ ಈ ಪ್ರಕರಣ ಕಂಪ್ಲೀಟ್ ಆಗಿ ಟುಸ್ ಪಟಾಕಿ ಆಗತ್ತೆ. ಆ ನಂತರ ಯಾರು ಈತ ಸಾಕ್ಷಿದಾರ ಅಂತ ಬಂದಿದ್ದಾನೆ, ದೂರುದಾರ ಅಂತ ಬಂದಿದ್ದಾನೆ, ಈತನ ಮೇಲೆ ಮತ್ತಷ್ಟು ಅನುಮಾನ ಹುಟ್ಕೊಳ್ಳುತ್ತೆ. ಈತನ ವಿಚಾರಣೆಯನ್ನು ಇನ್ನೂ ಬಲವಾಗಿ ಮಾಡಲಾಗತ್ತೆ. ಸುಳ್ಳು ಹೇಳ್ತಾ ಇದ್ದಾನ, ಅಥವಾ ನಿಜವಾಗ್ಲೂ ಆತ ಹೇಳಿದ ಸತ್ಯ ಆಗಿ ಆತ ಕನ್ಫ್ಯೂಷನ್ಸ್ನಲ್ಲಿ ಇದ್ದಾನ, ಅಥವಾ ಆತನಿಗೆ ಮರ್ತು ಹೋಗಿದ್ಯಾ, ಅಥವಾ ಏನೇನಾಗಿದೆ, ಆ ಎಲ್ಲ ಆ್ಯಂಗಲ್ಸ್ಗಳಲ್ಲೂ ಕೂಡ ತನಿಖೆ ಮಾಡ್ತಾರೆ. ಹಾಗಾಗಿಯೇ ಈ ಇಡೀ ಪ್ರಕರಣದ ಮೇಜರ್ ಡೆವಲಪ್ಮೆಂಟ್ ಅಥವಾ ಮೇಜರ್ ಪಾಯಿಂಟ್ ಅನ್ನೋದು ಇವತ್ತು ಆಗತ್ತಲ್ಲ, ಆ ಬೆಳವಣಿಗೆ. ನಿನ್ನೆ ಆತ 13 ಜಾಗವನ್ನು ಗುರುತಿಸಿದ್ದಾನೆ. ಇವತ್ತು ಕೂಡ ಕೆಲವು ಜಾಗವನ್ನು ಗುರುತಿಸ್ತೀನಿ ಅಂತ ಹೇಳಿದ್ದಾನೆ. ಸೊ ಇವತ್ತೂ ಒಂದಷ್ಟು ಜಾಗಗಳನ್ನು ಗುರುತಿಸಬಹುದು. ಟೋಟಲ್ ಆಗಿ ಆತ 30 ಜಾಗಗಳನ್ನು ಗುರುತಿಸಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತಿನ ಬೆಳವಣಿಗೆಯಲ್ಲಿ ಒಂದು ಕಡೆಯಲ್ಲಿ ಉತ್ಖನನ ಮಾಡಬಹುದು, ಇನ್ನೊಂದು ಕಡೆಯಲ್ಲಿ ಆತನನ್ನು ಸ್ಥಳ ಮಹಾಜರಿಗೆ ಕರ್ಕೊಂಡು ಹೋಗ್ಬೋದು. ಇವತ್ತು ನೇತ್ರಾವತಿ ಸ್ನಾನಘಟ್ಟದ ಹತ್ರನೇ ಈತ ಕರ್ಕೊಂಡು ಹೋಗ್ತಾನ ಅಥವಾ ಬೇರೆ ಯಾವುದಾದ್ರೂ ಜಾಗಕ್ಕೆ ಕರ್ಕೊಂಡು ಹೋಗ್ತಾನ ಅನ್ನೋದು ಕೂಡ ಮುಖ್ಯವಾಗತ್ತೆ. ಯಾಕಂದರೆ ಈಗ ದೂರುದಾರ ಅಂತ ಬಂದಿರುವಂಥ ಈ ವ್ಯಕ್ತಿ ಪೊಲೀಸರ ಮುಂದೆ ಪೊಲೀಸರು ತನಿಖೆ ಮಾಡುವಂಥ ಸಂದರ್ಭದಲ್ಲೂ ಏನನ್ನೂ ಬಾಯ್ಬಿಟ್ಟಿರಲಿಲ್ಲ. SIT ತನಿಖೆ ಸಂದರ್ಭದಲ್ಲೂ ಕೂಡ ನೀವು ನನ್ನನ್ನೇ ಕರ್ಕೊಂಡು ಹೋಗಿ ನಾನೇ ಸ್ಥಳವನ್ನು ಹೇಳ್ತೀನಿ, ತೋರಿಸ್ತೀನಿ ಅಂತ ಹೇಳ್ದ ಹೊರತು ಅಲ್ಲೇ ಕುತ್ಕೊಂಡು ವಿಚಾರಣೆ ಸಂದರ್ಭದಲ್ಲಿನೇ ಅಲ್ಲಿ 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 ಅಂತ ಆತ ಹೇಳೋದಕ್ಕೆ ಇಷ್ಟಪಡಲಿಲ್ಲ, ಹೇಳಲೂ ಇಲ್ಲ. ಅದು ಯಾಕೆ ಅನ್ನೋದು ಗೊತ್ತಿಲ್ಲ. ಆತನಿಗೆ SIT ಮೇಲೆ ನಂಬಿಕೆ ಇಲ್ವೋ, ಅಥವಾ ಯಾರ ಮೇಲೂ ನಂಬಿಕೆ ಇಲ್ವೋ, ಅಥವಾ ಹೇಳೋದಕ್ಕೆ ಗೊತ್ತಾಗ್ದೇ ಇಲ್ಲ ಕರ್ಕೊಂಡೋದ್ರೆ ನಾನು ತೋರಿಸ್ತೀನಿ ಅಂತನೋ ಗೊತ್ತಿಲ್ಲ. ಆದರೆ ಆತ ಮಾತ್ರ ನಾನು ಬರ್ತೀನಿ, ನಾನೇ ತೋರಿಸ್ತೀನಿ ಅಂತ ಹೇಳಿದಂಥ ಕಾರಣಕ್ಕಾಗಿಯೇ ನಿನ್ನೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಆತನನ್ನು ಕರ್ಕೊಂಡು ಬಂದಿರೋದು. ಇವತ್ತೂ ಕೂಡ ಆತ ಅದೇ ರೀತಿಯಾಗಿ ನಾನೇ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದು ಇದೇ ಪ್ಲೇಸಿಗೆ ಬರ್ತಾನೋ ಅಥವಾ ಬೇರೆ ಜಾಗಕ್ಕೆ ಹೋಗ್ತಾನೋ, ಇದು ಕೂಡ ಪ್ರಶ್ನೆ ಇದೆ. ಧರ್ಮಸ್ಥಳ ಗ್ರಾಮ ಆ ಭಾಗಗಳಲ್ಲಿ ಹೆಚ್ಚಿನ ರೀತಿಯಾದಂಥ ಅರಣ್ಯ ಪ್ರದೇಶ ಇದೆ. ಸೊ ಅರಣ್ಯ ಪ್ರದೇಶದಲ್ಲಿ ಆತ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅನ್ನೋದು ಗೊತ್ತಿಲ್ಲ. ಈಗಾಗಲೇ ನಿನ್ನೆನೆ ಅರಣ್ಯ ಇಲಾಖಾ ಅಧಿಕಾರಿಗಳ ಜೊತೆಗೆ, ಕಂದಾಯ ಇಲಾಖಾ ಅಧಿಕಾರಿಗಳ ಜೊತೆಗೆ, ಗ್ರಾಮ ಪಂಚಾಯತಿಯವರ ಜೊತೆಗೆ ಎಲ್ಲರ ಜೊತೆಗೂ ಒಂದು ಮೀಟಿಂಗ್ ಮಾಡಿದ್ದಾರೆ SIT. ಹೆಂಗೆ ವಿಚಾರಣೆಗಳಿರುತ್ತೆ, ಅದಕ್ಕೆ ನಿಮ್ಮ ಪ್ರೋತ್ಸಾಹ ಹೇಗಿರಬೇಕು, ಮತ್ತು ಅವರ ಪರ್ಮಿಷನ್ ಕೂಡ ಬೇಕಾಗತ್ತೆ. ಅರಣ್ಯ ಇಲಾಖೆಯವ್ರು ಬೇಡ ಇಲ್ಲಿ ಅಂತ ಹೇಳಿದ್ರೆ ಹೋಗೋ ಹಾಗಿಲ್ಲ. ಅವ್ರು ಪರ್ಮಿಷನ್ ಕೊಡಲಿಲ್ಲ ಅಂತಂದರೆ ಅಲ್ಲಿ ಹೋಗಿ ಗುರುತಿಸೋ ಹಾಗೂ ಇಲ್ಲ, ಸ್ಥಳ ಮಹಾಜರು ಮಾಡೋ ಹಾಗೂ ಇಲ್ಲ, ಬೇಕಾಬಿಟ್ಟು ಆಗ್ಯೋ ಹಾಗೂ ಇಲ್ಲ. ಬಟ್ ಎಲ್ಲರ ಪರ್ಮಿಷನು ಬೇಕಾಗುತ್ತೆ, ಪರ್ಮಿಷನ್ ಕೊಡ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲೇ ಈ ಒಂದು ಕಾರ್ಯವನ್ನು ಮಾಡಲಾಗ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆತ ಬರೋದು, ಆತ ತೋರಿಸೋದು, ಆತ ಇದೇ ಜಾಗ ಅಂತ ಗುರುತು ಮಾಡೋದು, ಆಮೇಲೆ ಇವತ್ತೇನಾದರೂ ಉತ್ಖನನ ಮಾಡಿದ್ರೆ ಆ ಜಾಗವನ್ನು ಅಗಿಯುವಂಥದ್ದು ಎಲ್ಲವೂ ಕಂಪ್ಲೀಟಾಗಿ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. SIT ತಂಡದವರೇ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ಮಾಧ್ಯಮದವ್ರನ್ನ ಬಿಡಿ, ನೀವು ಮಾಧ್ಯಮದವ್ರನ್ನ ದೂರ ನಿಲ್ಲಿಸ್ತಾ ಇದ್ದಾರೆ. ಬಟ್ SIT ಟೀಮ್ನವರೇ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ, ನಾನು ಆಗಲೇ ಹೇಳ್ತಾ ಇದ್ದೆ, ಈ ಪ್ರಕರಣ ಬಹಳ ಸೆನ್ಸಿಟಿವ್ ಆದಂಥ ಪ್ರಕರಣ. ಹೇಗೋ ತಿರುವನ್ನು ಪಡ್ಕೊಂಡು ಹೇಗೋ ಬದಲಾವಣೆಯೂ ಆಗ್ಬೋದು. ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಬರಬಹುದು. ಕೆಲವರ ಭಾವನೆಗಳಿಗೆ ಧಕ್ಕೆ ಆಗುವಂಥ ವಿಚಾರ ಆ ಊರಿನವ್ರಿಗೂ ಮತ್ತು ಆ ಊರಿಗೆ ಹೋಗುವವರಿಗೂ ಕೂಡ ಭಾವನೆಗಳಿಗೆ ಧಕ್ಕೆ ಆಗ್ಬೋದು. ಹಾಗಾಗಿ ಮುಂದೊಂದು ದಿನ ಪಾರದರ್ಶತೆ ಇರಲಿಲ್ಲ, ಕ್ಲೀನಾಗಿ ತನಿಖೆ ಮಾಡಿಲ್ಲ, ಡೌಟ್ ಬರ್ತಾ ಇದೆ, ಹಳ್ಳ ಹಿಡ್ದಿತ್ತು, ಸುಳ್ಳು ಹೇಳ್ತಾ ಇದ್ದಾರೆ, ಹಾಗಾಗೇ ಇರಲಿಲ್ಲ, ಅವನಲ್ಲಿ ಗುರುತಿಸೇ ಇರಲಿಲ್ಲ, ಅಲ್ಲಿ ಅಗ್ದಾಗ ಅಸ್ಥಿಪಂಜರವೇ ಸಿಕ್ಕಿರಲಿಲ್ಲ, ಎಲ್ಲ ಸುಳ್ಳು, ಇವರೇ ತೆಗೆದುಕೊಂಡು ಹೋಗಿ ಅಸ್ಥಿಪಂಜರ ಇಟ್ಟರು, ಇದ್ಯಾವುದೂ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ವಿಡಿಯೋ ರೆಕಾರ್ಡನ್ನು ಕೂಡ ಮಾಡಲಾಗ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆದಿತ್ಯ, ನಿನ್ನೆ ನಾವೊಂದು ಮೇಜರ್ ದಿನ ಅಂತ ಕರೀತಾ ಇದ್ವಿ. ಸೊ ಅದು ಇವತ್ತಿಗೆ ನಾವು ನೋಡ್ತಾ ಇದ್ದಾಗ ಇವತ್ತು ಕೂಡ ಬಹಳ ಮಹತ್ವವಾದಂಥ ದಿನ. ಇಡೀ ಪ್ರಕರಣಕ್ಕೂ ಒಂದು ಮೇಜರ್ ಟ್ವಿಸ್ಟ್ ಆ್ಯಂಡ್ ಟರ್ನ್ ಸಿಗುವಂಥ ದಿನ ಇವತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆದಿತ್ಯ, ಇವತ್ತು 2 ಥರ ಇದೆ. ಒಂದು, ಇವತ್ತು ಕೂಡ ಸ್ಥಳ ಮಹಾಜರು ಮಾಡಬಹುದು. ಆ ವ್ಯಕ್ತಿ 100 ಶವ ಅಂತ ಹೇಳಿರೋದ್ರಿಂದ ಕೇವಲ 13 ಜಾಗ ಮಾತ್ರ ಆಗಿರೋದಿಲ್ಲ, ಹೆಚ್ಚಿನ ಜಾಗ ಇರುತ್ತೆ, ಅದನ್ನು ಗುರುತಿಸಬಹುದು. ಇನ್ನೊಂದು, ಈಗ ಆಲ್ರೆಡಿ ಗುರುತಿಸಿರುವಂಥ ಜಾಗ ಉತ್ಖನನ ಮಾಡಬೇಕಾಗತ್ತೆ, ಅಗಿಬೇಕಾಗತ್ತೆ, ಅಲ್ಲಿ ಅಸ್ಥಿಪಂಜರ ಇದೆಯೇ ಇಲ್ವಾ ಚೆಕ್ ಮಾಡಬೇಕಾಗತ್ತೆ. ಹಾಗಾಗಿ SIT ಇವತ್ತು ಯಾವುದನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ, ಏನು ಆಪ್ಷನ್ಸ್ ಇದೆ, ಏನು ಮಾಡಬಹುದು ಅಂತ ಆದಿತ್ಯ?
ನೀತಿ ಹೌದು. ಇವತ್ತು ಒಂದು ರೀತಿ ಬಿಗ್ ಡೇ ಮತ್ತು ಅಂದುಕೊಂಡಂತ ಜಾಸ್ತಿಯ ಸ್ಪೀಡ್ನಲ್ಲಿ SIT ಒಂದು ಕಾರ್ಯಾಚರಣೆ ನಡೀತಾ ಇದೆ. ಸೊ ನಿನ್ನೆ ಸುಮಾರು 13 ಜಾಗಗಳನ್ನು ಮಾರ್ಕ್ ಮಾಡಿದ್ದಾರೆ. ಇವತ್ತೇ ಉತ್ಖನನವಾಗುತ್ತೆ, ಇವತ್ತೇ ಅಸ್ಥಿಪಂಜರಗಳನ್ನು ಹೊರತೆಗೆಯುವಂಥ ಪ್ರೊಸೆಸ್ ನಡೆಯುತ್ತೆ. ನೀತಿ ಸದ್ಯ ನಾನು ಆ 13ನೇ ಜಾಗದಲ್ಲಿದ್ದೇನೆ. ನಿನ್ನೆ SIT ಇಲ್ಲಿಗೆ ಕಾರ್ಯಾಚರಣೆಯನ್ನು ಮೊಟಕುಗೊಳಿಸಿತ್ತು. ಬಹಳ ಧಾರಾಕಾರವಾಗಿ ಮಳೆ ಬರುವಂಥ ಕಾರಣದಿಂದಾಗಿ ಅದನ್ನು ಮೊಟಕುಗೊಳಿಸಲಾಗಿತ್ತು. ಸೊ ಇವತ್ತು ಈ ಹಂತವಾಗಿ ಏನೆಲ್ಲ ಸೀರಿಯಲ್ ನಂಬರನ್ನು ಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿ, ಯಾಕಂದರೆ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದ ಒಂದು ಕಾಡಿನಲ್ಲಿ ಈ ಒಂದು ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇದೆ. ಯಾಕಂದರೆ ಇನ್ನೂ ಸಾಕಷ್ಟು ಜಾಗಗಳು ಆತ ತೋರಿಸುವಂಥ ಸಾಧ್ಯತೆ ಇದ್ದರೂ ಕೂಡ ಉತ್ಖನನದ ಪ್ರೊಸೆಸ್ ಅನ್ನು ಡಿಲೇ ಮಾಡೋದು ಸರಿಯಲ್ಲ ಅಂತ. ಯಾಕಂದರೆ ಸಾಕ್ಷಿ ನಾಶ ಆಗ್ಬೋದು ಅಥವಾ ಬೇರೆ ರೀತಿಯ ಆರೋಪಗಳು ಬರುವಂಥ ಸಾಧ್ಯತೆ ಇದೆ. ಆ ಕಾರಣದಿಂದಾಗಿ ಇವತ್ತೇ ನಿನ್ನೆ ರಾತ್ರಿ ಅದಕ್ಕೆ ಬಿಗಿ ಭದ್ರತೆಯನ್ನು ನೀಡಲಾಗಿತ್ತು. ಈಗಲೂ ಕೂಡ ಭದ್ರತೆ ಇದೆ. ANFನ ಸಿಬ್ಬಂದಿಗಳೇ ಶಸ್ತ್ರಸಜ್ಜಿತವಾಗಿ ಇದನ್ನು ರಾತ್ರಿ ಇಡೀ ಕಾಯ್ದಿದ್ದಾರೆ. ಮಳೆ ರಾತ್ರಿ ಯಾವುದನ್ನು ಕೂಡ ಲೆಕ್ಕಿಸದೆ ನಿನ್ನೆ ಇಲ್ಲೇ ಇದ್ದು ಈ ಜಾಗಕ್ಕೆ ಯಾರು ಎಂಟ್ರಿ ಪಡೆಯದ ರೀತಿಯಲ್ಲಿ ಅವರು ಕಣ್ಗಾವಲನ್ನು ಇಟ್ಕೊಂಡಿದ್ರು. ಇದು ಈ ಜಾಗಕ್ಕೆ ಮಾತ್ರ ಅಲ್ಲ, ನೇತ್ರಾವತಿ ಸೇತುವೆ ಕೆಳಭಾಗದಲ್ಲೂ ಕೂಡ ಒಂದು ಜಾಗ ಆತ ತೋರಿಸಿದ್ದ 8ನೇ ಸೀರಿಯಲ್ ನಂಬರು. ಮತ್ತು ಕಾಡಿನ ಒಳಗೆ ಸುಮಾರು 7 ಜಾಗಗಳನ್ನು ಆತ ಮಾರ್ಕ್ ಮಾಡಿದ್ದಾನೆ. ಮತ್ತು ಉಳಿದವೆಲ್ಲವೂ ಕೂಡ ರಸ್ತೆ ಬದಿಯಲ್ಲಿತ್ತು. ಮತ್ತು ಇದು ತೀರಾ ಜನನಿಬಿಡ ಪ್ರದೇಶ ಇದು. ಸೊ ಈ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂಥ ಜಾಗ. ಸೊ ಇಲ್ಲಿ 13ನೇ ಜಾಗವನ್ನು ಆತ ತೋರಿಸಿರುವಂಥದ್ದು. ಸೊ ಇದನ್ನು ಕೂಡ ಕ್ರೈಮ್ ಸೀನ್ ಹಾಕಿ ಇವತ್ತು ಸೆಕ್ಯೂರ್ ಮಾಡಿದ್ದಾರೆ. ಹಾಗಾದರೆ ಇವತ್ತು ನಡೆಯುವಂಥ ಎಕ್ಸಿಮ್ಯೂಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ, ಇವತ್ತು ಎಕ್ಸ್ಯೂಮ್ ಪ್ರಕ್ರಿಯೆ ನಡೀಲಿಕ್ಕೆ ಇರುವಂಥದ್ದು. ಸೊ ಇಲ್ಲಿ AC ಇರಲೇಬೇಕಾಗುತ್ತೆ. AC ಅವರ ಸಮ್ಮುಖದಲ್ಲೇ ಈ ಉತ್ಖನನದ ಪ್ರೊಸೆಸ್ ನಡಿಬೇಕಾಗುತ್ತೆ, ಸಮಾಧಿ ಅಗಿಯುವಂಥ ಪ್ರೊಸೆಸ್ಸು. ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಅವರ ಸಮ್ಮುಖದಲ್ಲಿ ಉತ್ಖನನದ ಪ್ರೊಸೆಸ್ ನಡೆಯುತ್ತೆ. ಯಾಕಂದರೆ ಇದು ಒಂದೊಂದು ಸಮಾಧಿಯನ್ನು ಅಗಿಬೇಕು ಅಂದ್ರೂ ನೀತಿ ಸುಮಾರು 4 ಗಂಟೆ ಬೇಕಾಗಬಹುದು. ಅಂದರೆ ಅಂದಾಜು 5 ಗಂಟೆ FSL ಅವರ ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸಂಪೂರ್ಣವಾಗಿ ಒಂದು ಸಮಾಧಿಯ ಪ್ರೊಸೆಸನ್ನು ಮುಗಿಸೋದಕ್ಕೆ ಸರಿಸುಮಾರು 5 ಗಂಟೆಯ ಒಂದು ಸಮಯ ಬೇಕಾಗುತ್ತೆ. ಮತ್ತು ಮಿನಿಮಮ್ ಅವರು 6 ಫೀಟ್ ಅಗಿಲೇಬೇಕಾಗುತ್ತೆ. ಯಾಕಂದರೆ 1-2-3 ಫೀಟ್ ಅಗಿಯೋದು ಇಲ್ಲಿಲ್ಲ, ಆ ಥರ ಅಲ್ಲ. 6 ಫೀಟ್ ಮಿನಿಮಮ್ ಆಗಿ ಅವ್ರು ಅಗಿಬೇಕು. ಆತ ಹೇಳದೇ ಇರಲಿ, 6 ಫೀಟ್ ಅವ್ರು ಅಗಿಲೇಬೇಕು. ಮತ್ತು ಇನ್ನೂ ಸ್ವಲ್ಪ ಅಗಿರಿ, ಇನ್ನೂ ಸ್ವಲ್ಪ ಆಳದಲ್ಲಿ ನಾನು ಹಾಕಿದ್ದೀನಿ ಇದನ್ನು ಅಂತ ಆತ ಏನಾದರೂ ಹೇಳಿದರೆ ಮತ್ತು ಅಗಿಯುವಂಥ ಸಾಧ್ಯತೆ ಇದೆ. ಡೆಪ್ತಿಗೆ ಮಾತ್ರ ಅಲ್ಲ, ಇನ್ಡೆಪ್ತ್ ಅಲ್ಲ, ಮತ್ತು ಸರೌಂಡಿಂಗಲ್ಲೂ ಕೂಡ ಅಗಿಯುವಂಥ ಸಾಧ್ಯತೆ ಎಲ್ಲ ಇದೆ. ಯಾಕಂದರೆ ಆತನಿಗೆ ತೃಪ್ತಿಯಾಗುವವರೆಗೂ ಕೂಡ, ಯಾಕಂದರೆ ಅದಕ್ಕೆ ಇಷ್ಟು ದೊಡ್ಡ ಕ್ರೈಮ್ ಸೀನನ್ನು ಮಾರ್ಕ್ ಮಾಡಿರುವಂಥದ್ದು. ಎಲ್ಲೋ ಒಂದು ಕಡೆ ಆತನಿಗೆ ನೆನಪು ಹೋಗಿ ಅಥವಾ ಎಕ್ಸಾಕ್ಟಾಗಿ ಅದೇ ಜಾಗ ಅಲ್ಲದೆ ಹೋಗಿದ್ದರೆ ತುಂಬ ವರ್ಷಗಳಾಗಿರುವಂಥ ಕಾರಣದಲ್ಲಿ ಸೊ ಅದರ ಸುತ್ತಮುತ್ತದ ಒಂದು ಆಯಾಕಟ್ಟಿನ ಪ್ರದೇಶದಲ್ಲೂ ಕೂಡ ಅವರು ಉತ್ಖನನ ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಸೊ ಯಾವಾಗ ಈ ಥರ ಅಗಿತಾರೋ, ಇನ್ ಕೇಸ್ ಅಲ್ಲಿ ಸ್ಕೆಲಿಟನ್ ಸಿಕ್ಕಿದರೆ, ಅಸ್ಥಿಪಂಜರ ಎಲ್ಲಾದರೂ ಸಿಕ್ಕಿದರೆ FSL ಅವರು ಅಲರ್ಟ್ ಆಗ್ತಾರೆ. ಶೀಘ್ರ ಒಂದು ಬೇರೆ ಬೇರೆ ಭಾಗಗಳನ್ನು ಆಯ್ದುಕೊಳ್ತಾರೆ. ಅದರ ಒಂದು ಮೆಡಿಕಲ್ ಸ್ಯಾಂಪಲ್ಸ್ಗಳನ್ನೆಲ್ಲ ಪಡೆದುಕೊಂಡು ಅವರ ಒಂದು ಕೆಲಸವನ್ನು ಅವರು ಮಾಡ್ತಾರೆ. ಸೊ ಇನ್ನೊಂದು ಕಡೆಯಿಂದ ಮಹಜರು ಪ್ರಕ್ರಿಯೆ ಕೂಡ ನಡಿಬೋದು ಅನ್ನೋ ಸಾಧ್ಯತೆ ಇದೆ. ಯಾಕಂದರೆ ಒಂದು ಕಡೆಯಿಂದ ಇಲ್ಲಿ ಸಮಾಧಿ ಅಗಿಯುವಂಥ ಒಂದು ಪ್ರೊಸೆಸ್ ನಡೆದರೆ ಇಲ್ಲಿ ರೂಲ್ಸ್ ಪ್ರಕಾರ ಆತ ಇರಬೇಕು ಅಂತ ಇಲ್ಲ. ಯಾಕಂದರೆ ಆತ ಕೇವಲ ಜಾಗವನ್ನು ಮಾರ್ಕ್ ಮಾಡಿ ಅದಕ್ಕೆ ಸೀನ್ ಆಫ್ ಕ್ರೈಮನ್ನು ಹಾಕಿದ ಬಳಿಕ ಆತ ಅಲ್ಲಿ ತನಕ ಮಾತ್ರ ಆತನ ಉಪಸ್ಥಿತಿ ಇರಬೇಕು. ಆ ಬಳಿಕ ಆತ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ಇಲ್ಲಿ ಒಂದು ಕಡೆಯಿಂದ AC ನೇತೃತ್ವದಲ್ಲಿ ಸಮಾಧಿಯಾಗಿಯೋ ಪ್ರೊಸೆಸ್ ನಡೀತಾ ಇದ್ದರೆ, ಇನ್ನೊಂದು ಕಡೆಯಿಂದ ಜಾಗಗಳನ್ನು ಮಾರ್ಕ್ ಮಾಡುವಂಥ ಮತ್ತು ಇನ್ನಷ್ಟು ಶವಗಳನ್ನು ಆತ ಹೂತಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲೇ ಧರ್ಮಸ್ಥಳದ ಹೊರವಲಯ ಕನ್ಯಾಡಿ ಸಮೀಪದಲ್ಲೂ ಕೂಡ ನಿನ್ನೆ ಒಂದು ಜಾಗ ತೋರಿಸಿದ್ದಾನೆ. ಬಹಳ ಶಾಕಿಂಗ್ ಆಗಿದೆ. ಯಾಕಂದರೆ ಧರ್ಮಸ್ಥಳದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವಂತಹ ಜಾಗ ಅದು. ಅಲ್ಲಿ ಆತ ತೋರಿಸಿದ್ದಾನೆ. ಆದರೆ ತೀವ್ರ ಮಳೆ ಬಂದಂಥ ಕಾರಣದಿಂದಾಗಿ ಅದನ್ನು ಮಾರ್ಕ್ ಮಾಡಲಾಗಿರಲಿಲ್ಲ. ಸೊ ಅಲ್ಲಿಗೆ ಕಾರ್ಯಾಚರಣೆಯನ್ನು SP ಜಿತೇಂದ್ರ ಕುಮಾರ್ ದಯಾಮ ಅವರು ಸ್ಥಗಿತಗೊಳಿಸಿದರು. ಹಾಗಾಗಿ ಇವತ್ತು ಅದನ್ನು ಕೂಡ ಮಾರ್ಕ್ ಮಾಡುವಂಥ ಸಾಧ್ಯತೆ ಇದೆ. ಸೊ ಇದಾದ ಬಳಿಕ ಇಲ್ಲಿ ಎಕ್ಸ್ಯೂಮ್ ಪ್ರೊಸೆಸ್ ಯಾವ ಥರ ನಡೆಯುತ್ತೆ ಅನ್ನುವಂಥದ್ದೇ ಬಹಳ ಕುತೂಹಲ ಕಾರಣವಾಗಿರುವಂಥದ್ದು. ಸೊ ಈಗ ಆತ ತೋರಿಸುವಂಥ ಒಂದು ಜಾಗ, ಇಲ್ಲೇ ನಾನು ಅಗಿತೀನಿ, ಇಲ್ಲೇ ಇದೆ ಅಸ್ಥಿಪಂಜರ ಅಂತ ಹೇಳಿದರೆ 4 ದಿಕ್ಕಿನಿಂದಲೂ ಕೂಡ ಕರ್ಟನ್ನನ್ನು ಅಳವಡಿಸ್ತಾರೆ. ಬಳಿಕ AC ಅಥವಾ ತಹಶೀಲ್ದಾರ್ ಏನಿರ್ತಾರೆ ಇವ್ರ ಸಮ್ಮುಖದಲ್ಲೇ FSL, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್, ಪಂಚರು, SIT ಅಧಿಕಾರಿಗಳ ಒಂದು ಉಪಸ್ಥಿತಿಯಲ್ಲಿ ಶವವನ್ನು ಮೇಲೆತ್ತುವಂಥ ಕಾರ್ಯ ನಡೆಯುತ್ತೆ. ಸೊ ಯಾರಿಗೂ ಕಾಣಬಾರ್ದು ಅನ್ನುವಂಥ ರೀತಿಯಲ್ಲಿ ಪ್ರೈವೇಸಿಗೋಸ್ಕರ ಟರ್ಪಲ್ ಹಾಕುವಂಥ ಒಂದು ಟರ್ಪಲಿಂದ ಏನಾದರೂ ಕವರ್ ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಸೊ ಏನಾದರೂ ಅಸ್ಥಿಪಂಜರ ಸಿಕ್ಕಿದರೆ ಮೆಡಿಕಲ್ ಆಫೀಸರ್ ಬಂದು ಅವರು ಅದನ್ನು ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿ ಅಂಗಾಂಗ ಶೇಖರಣೆ ಮಾಡುವಂಥ ಒಂದು ಪ್ರೊಸೆಸ್ ಕೂಡ ನಡೆಯುತ್ತೆ. ಮತ್ತು ಇದನ್ನು FSLಗೆ ರವಾನಿಸಲಾಗುತ್ತೆ. ಯಾವುದೇ ರೀತಿಯ ಒಂದು ಈಗ ಆತ ತೋರಿಸುವಂಥ ಜಾಗದಲ್ಲಿ ಇನ್ ಕೇಸ್ ಅಸ್ಥಿಪಂಜರ ಇಲ್ಲ, ಯಾವುದೇ ರೀತಿಯ ಕುರುಹು ಇಲ್ಲ ಅಂತ ಆದರೆ ಆ ಜಾಗವನ್ನು ಮಾರ್ಕ್ ಮಾಡಲಾಗುತ್ತೆ. ಒಟ್ಟು ಈತ 13 ಜಾಗಗಳನ್ನು ತೋರಿಸಿದ್ದಾನೆ. ಇನ್ ಕೇಸ್ ಇವತ್ತು ಕೂಡ 15 ಅಂದರೆ 2 ಜಾಗಗಳನ್ನು ತೋರಿಸಿ 15 ಜಾಗಗಳ ಮಾರ್ಕಿಂಗ್ ಆದರೆ ನೀತಿ ಒಂದು ಸಮಾಧಿಯನ್ನು ಅಗೆಯೋದಕ್ಕೆ ಸುಮಾರು 4 ಗಂಟೆ ಅಗೆಯೋದಕ್ಕೆ ಬೇಕು.
ಅದರ ಸಂಪೂರ್ಣವಾಗಿರುವಂಥ ಒಂದು ಪ್ರೊಸೆಸ್ ಮುಗಿಯೋದಕ್ಕೆ 5 ಅವರ್ ಬೇಕು. ಸೊ ಇದು ಬಹಳ ಈಗ ಕುತೂಹಲ ಕಾರಣವಾಗಿದ್ದು, ಯಾಕಂದರೆ ಎ ಸಿ ಅವರ ಸಮ್ಮುಖದಲ್ಲಿ ಇದಾಗಲೇಬೇಕಾಗಿದೆ, ಅವ್ರು ಇರಲೇಬೇಕು, ಎ ಸಿ ಇರಬೇಕು. ಸೊ ಪ್ರತಿ ಸಮಾಧಿಯನ್ನು ಅಗೆಯುವಂಥ ಸಂದರ್ಭ, ಅದರ ಪ್ರೊಸೆಸ್ ಆಗುವಂಥ ಸಂದರ್ಭ, ಅದನ್ನು ಮೇಲೆತ್ತುವವರು ಕೂಡ ಅವರ ಉಪಸ್ಥಿತಿ ಬೇಕು, ಅವರೆಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಾ ಇರಬೇಕು. ಹಾಗಾಗಿ ಏಕಕಾಲದಲ್ಲಿ 4-5 ಗುಂಡಿಯನ್ನು ಅಗಿತಾರಾ ಅಥವಾ ಒಂದೇ ಗುಂಡಿಯನ್ನು ಹಂತ ಹಂತವಾಗಿ ಮಾಡ್ತಾ ಹೋಗ್ತಾರಾ, ಒಂದೊಂದೇ ಸಮಾಧಿಯನ್ನು ಹೊರತೆಗಿತಾ ಹೋಗ್ತಾರೆ, ಇದು ಈಗ ಕುತೂಹಲ ಕಾರಣವಾಗಿದೆ. ಯಾಕಂದರೆ ಇದು ಆರಂಭವಾಗುವಂಥದ್ದು ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿರುವಂಥ ಒಂದು ಕಾಡಿನಿಂದ. ನಿನ್ನೆ ಪ್ರಮುಖವಾಗಿ ಆತ ಇದೇ ಕಾಡಿನ ಒಳಗೆ ಅಧಿಕಾರಿಗಳನ್ನು ಕರ್ಕೊಂಡು ಹೋಗ್ತಾನೆ. ಇಲ್ಲೇ ಸುಮಾರು 7 ಜಾಗಗಳು ಇದೆ ನೀತಿ, ಇದೇ ಕಾಡಿನ ಒಳಗಡೆ 7 ಜಾಗಗಳು ಇದೆ. ಸೊ ಒಂದೊಂದು ಜಾಗಕ್ಕೆ ಅಂದರೆ ನಿನ್ನೆ ಇಲ್ಲಿಗೆ ನಮಗೂ ಕೂಡ ನಿರ್ಬಂಧವನ್ನು ಹೇರಿದ್ರು. ಯಾವಾಗ ಅದು ನೇತ್ರಾವತಿ ಸೇತುವೆ ಹತ್ರ ಬರುತ್ತೋ, ಅಂದರೆ 8ನೇ ನಂಬರ್ ಸೇತುವೆ ಕೆಳಭಾಗದಲ್ಲಿ ನಮಗೂ ಕೂಡ ಪ್ರಥಮ ಬಾರಿಗೆ ಅವರು ಮಾರ್ಕ್ ಮಾಡುವಂಥದ್ದು ಕಾಣ ಸಿಕ್ಕಿದ್ದು. ಸೊ ಅಲ್ಲಿಂದ ನಮಗೆ ಅದನ್ನು ನೋಡುವಂಥ ಅವಕಾಶ ಸಿಕ್ಕಿದ್ದು. ಸೊ 7 ಜಾಗಗಳನ್ನು ನಾವು ನೋಟ್ ಮಾಡ್ಕೊಳ್ತಾ ಹೋದರೂ ಕೂಡ ಒಂದು ಜಾಗಕ್ಕೆ ಕನಿಷ್ಠ 4 ಗಂಟೆ ಹೇಳಿದರೂ ಕೂಡ ಮ್ಯಾಕ್ಸಿಮಮ್ ಒಂದು 3 ಸಮಾಧಿಯನ್ನು ಅಗೆಯುವಂಥ ಚಾನ್ಸಸ್ ಇವತ್ತು ಇದ್ದಿರುವಂಥದ್ದು. ಇದನ್ನು ಮೀರಿ ಅಧಿಕಾರಿಗಳು ಬೇರೆ ಏನಾದರೂ ಪ್ಲ್ಯಾನ್ ಮಾಡಿ ಹೆಚ್ಚಿನ ತಂಡಗಳನ್ನು, ಹೆಚ್ಚಿನ ಅಧಿಕಾರಿಗಳನ್ನು ನಿಯೋಜಿಸಿ ಏನಾದರೂ ಏಕಕಾಲದಲ್ಲಿ ಈ ಸಮಾಧಿ ಅಗೆಯುವ ಪ್ರಕ್ರಿಯೆ ಮಾಡ್ತಾರಾ, ಒಂದಕ್ಕೂ ಅಧಿಕ ಸಮಾಧಿಗಳನ್ನು ಅಗೆಯುವಂಥ ಪ್ರಕ್ರಿಯೆ ಮಾಡ್ತಾರಾ ನೋಡಬೇಕಾಗಿದೆ. ಥ್ಯಾಂಕ್ ಯು ಆದಿತ್ಯ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.